ಮನೆಯಲ್ಲಿ ಯಾರಿಗಾದ್ರೂ ಇದ್ದಕ್ಕಿದ್ದಂತೆ ಮುಖ ಒಂದು ಕಡೆ ವಾಲಿದ್ರೆ, ಕೈ ಕಾಲು ಸ್ವಾಧೀನನ ತಪ್ಪಿದ್ರೆ ಇದು ಬರೀ ವಯಸ್ಸಿನ ಸುಸ್ತು ಅಥವಾ BP ಲೋ ಆಗಿದೆ ಅಂತ ಅನ್ಕೊಂಡು ಸುಮ್ನೆ ಆಗ್ತಿದ್ದೀರಾ? ಹಾಗಿದ್ರೆ ಹುಷಾರ್, ಅದು ಬ್ರೈನ್ ಸ್ಟ್ರೋಕ್ ಅಂದ್ರೆ ಲಕ್ವಾ ಹೊಡೆದಿರುವ ಲಕ್ಷಣ ಆಗಿರಬಹುದು. ಹಾರ್ಟ್ ಅಟ್ಯಾಕ್ ಆದಾಗ ವಿಪರೀತ ಎದೆನೋವು ಬರುತ್ತೆ ಅಂತ ಜನ ತಕ್ಷಣ ಆಸ್ಪತ್ರೆಗೆ ಓಡ್ತಾರೆ. ಆದ್ರೆ ಬ್ರೈನ್ ಸ್ಟ್ರೋಕ್ ಆದಾಗ ಯಾವುದೇ ನೋವು ಇರಲ್ಲ. ಹಾಗಾಗಿ ತುಂಬಾ ಜನ ಇದನ್ನ ನಿದ್ದೆ ಕಮ್ಮಿ ಆಗಿರಬಹುದು ಅಥವಾ ಸುಸ್ತಾಗಿರಬಹುದು ಅಂತ ಅನ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ. ಆದ್ರೆ ನೆನ್ಪಿರ್ಲಿ, ಸ್ಟ್ರೋಕ್ ಆದಾಗ ಮೆದುಳಿಗೆ ರಕ್ತ ಸಂಚಾರ ನಿಂತು ಹೋಗಿರುತ್ತೆ. ಪ್ರತಿ ನಿಮಿಷಕ್ಕೂ ಲಕ್ಷಾಂತರ ಬ್ರೈನ್ ಸೆಲ್ಸ್ ಸಾಯ್ತಾ ಇರುತ್ತೆ. ಈ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಸೆಕೆಂಡು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಸ್ಟ್ರೋಕ್ ಅನ್ನ ಹೇಗೆ ಪತ್ತೆ ಹಚ್ಚೋದು? ಸ್ಟ್ರೋಕ್ ನ ಸುಲಭವಾಗಿ ಪತ್ತೆ ಹಚ್ಚೋಕೆ ವರ್ಲ್ಡ್ ವೈಡ್ ಉಪಯೋಗಿಸುವಂತಹ ಒಂದೇ ಒಂದು ಫಾರ್ಮುಲಾ, ಅದು ಫಾಸ್ಟ್. FAST, ಫಾಸ್ಟ್. ಯಾರ ಮೇಲಾದ್ರೂ ಸ್ಟ್ರೋಕ್ ನ ಅನುಮಾನ ಬಂದ್ರೆ ತಕ್ಷಣ ಈ 4 ಲಕ್ಷಣಗಳನ್ನ ಚೆಕ್ ಮಾಡಿ. F ಫಾರ್ ಫೇಸ್, ಅವರಿಗೆ ನಗೋಕೆ ಹೇಳಬೇಕು. ಮುಖದ ಒಂದು ಭಾಗ ವಾಲಿದ್ಯಾ ಅಥವಾ ಕಣ್ಣು ಬಾಯಿ ಒಂದು ಕಡೆ ಎಳೆದುಕೊಂಡು ಹೋಗಿದ್ಯಾ ಅಂತ ಚೆಕ್ ಮಾಡಿ. ಎರಡನೆಯದು A ಫಾರ್ ಆರ್ಮ್ಸ್, ಅಂದ್ರೆ ಕೈಗಳು. ಅವರ 2 ಕೈಗಳನ್ನ ಮೇಲಕ್ಕೆ ಎತ್ತೋಕೆ ಹೇಳಿ. ಯಾವ್ದಾದ್ರೂ ಒಂದು ಕೈ ಶಕ್ತಿ ಇಲ್ಲದೆ ತಾನಾಗಿ ತಾನೇ ಕೆಳಗೆ ಬೀಳ್ತಿದ್ಯಾ ನೋಡಿ. ಇದರಿಂದ ಅವರು ಕೈಯ ಸ್ವಾಧೀನ ಕಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಮೂರನೆಯದು S ಫಾರ್ ಸ್ಪೀಚ್, ಅಂದ್ರೆ ಮಾತು. ಅವರ ಹೆಸರನ್ನ ಅಥವಾ ಯಾವ್ದಾದ್ರೂ ಒಂದು ವಾಕ್ಯವನ್ನ ಹೇಳೋಕೆ ಹೇಳಿ. ಮಾತು ತೊದಲ್ತಿದ್ಯಾ ಅಥವಾ ಅವರು ಸರಿಯಾಗಿ ಮಾತಾಡೋಕೆ ಆಗ್ತಿಲ್ವಾ ಅಂತ ಚೆಕ್ ಮಾಡಿ. ನಾಲ್ಕನೆಯದು T ಫಾರ್ ಟೈಮ್. ಇದರಲ್ಲಿ ಒಂದೇ ಒಂದು ಲಕ್ಷಣ ಕಂಡ್ರು ಟೈಮ್ ನ ವೇಸ್ಟ್ ಮಾಡದೆ 1 ನಿಮಿಷ ಕೂಡ ಕಾಯದೆ ತಕ್ಷಣನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಈ ರೀತಿ ತೊಂದರೆ ಕಂಡಾಗ ತಕ್ಷಣ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋದಾಗ CT ಸ್ಕ್ಯಾನ್ ಅನ್ನ ಮಾಡ್ತೇವೆ. ನೆನ್ಪಿಟ್ಕೊಳ್ಳಿ, ಸ್ಟ್ರೋಕ್ ಆದಾಗ ಮೊದಲ 4-5 ಗಂಟೆಗಳನ್ನ ಗೋಲ್ಡನ್ ಅವರ್ ಅಂತ ಕರೀತೇವೆ. ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಆಸ್ಪತ್ರೆಯನ್ನ ತಲುಪಿದ್ರೆ ಅವರು ಕಳ್ಕೊಂಡಿರುವಂತಹ ಸ್ವಾಧೀನವನ್ನ ಹೆಚ್ಚಾಗಿ ರಿಕವರ್ ಮಾಡಬಹುದು. ಸ್ಟ್ರೋಕ್ ನ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ರೆಸ್ಟ್ ತಗೊಳ್ಳಿ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇದರಿಂದ ಯಾರ್ದಾದ್ರೂ ಪ್ರಾಣ ಉಳಿಬಹುದು. ಇದೇ ರೀತಿ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನ ಫಾಲೋ ಮಾಡಿ.